Hi, I am Anmol, an anchor, host, and an artist, and an entrepreneur building a renewable energy company. Today, I've interviewed Kishan. Kishan and I, our relationship goes back to almost when I was in sixth grade, right? This is a very fun interview. And what's important is that ಈ ಇಂಟರ್ವ್ಯೂ ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಸೊ ನನ್ ಬಹಳ ದಿನದಿಂದ ಕನ್ನಡದಲ್ಲಿ ಒಂದು ಇಂಟರ್ವ್ಯೂ ಮಾಡಕ್ಕೆ ಬಹಳ ಆಸೆ ಇತ್ತು. ಸೊ ಈ ಇಂಟರ್ವ್ಯೂ ನಂಗೆ ಕನ್ನಡದಲ್ಲಿ ಮಾಡಿ ಬಹಳ ಖುಷಿ ಆಯ್ತು. ಆಲ್ದೋ ನಾನು ಕಂಪ್ಲೀಟ್ಲಿ ಕನ್ನಡದಲ್ಲಿ ಮಾತಾಡಕ್ ಆಗಲಿಲ್ಲ ಬಿಕಾಸ್ ನಂಗೆ ಅಷ್ಟೊಂದು ಚೆನ್ನಾಗಿ ಇನ್ನ ಕನ್ನಡ ನನ್ ಬಹಳ ಇಂಪ್ರೂವ್ ಮಾಡಬೇಕು. ಬಟ್ ಆದ್ರೂ ಐ ಹ್ಯಾವ್ ಸ್ಟಿಲ್ ಮ್ಯಾನೇಜ್ ಟು ಟಾಕ್ ಇನ್ ಕನ್ನಡ ಲಾಟ್. ಸೊ ಲೆಟ್ ಮೀ ನೋ ಹೌ ಯು ಗೈಸ್ ಲೈಕ್ ಇಟ್ ಅಂಡ್ ಸಿ ಯು. Hello, everybody. Today we have Kishan with me. My association with Kishan and I goes back to almost sixth grade. Since we were wearing shorts, ಚಡ್ಡಿ ಹಾಕೊಂಡು ಓಡಾಡ್ತಿದ್ವಿ. I'm not sure. But there are lot has changed. Like my receding hairline. But what is not changed is the fact that he still plays cricket. He has, played under 16 state. He's also played Ranji tournament. He's also played under 23 and under 25. So his achievements in cricket are far but many. So today we'll figure out Kishan Heg cricket ಆಟಾಡ್ದ, how did he start playing, his journey and more. Hi Kishan, ಹೇಗಿದ್ದೀರಾ? ಐಮ್ ಗುಡ್ ಮಚ್ಚ. ನೀನ್ ಹೇಗಿದ್ಯಾ? ಅಲ್ಲಿಗೆ ಆಯ್ತು ಇಂಗ್ಲಿಷು, ಇವಾಗ ಕನ್ನಡ. ಓಕೆ ಮಗ. ಸೊ ಯಾವಾಗ ನೀನು ಎಕ್ಸಾಕ್ಟ್ಲಿ ವೆನ್ ಡಿಡ್ ಯು ಆಕ್ಚುಲಿ ಸ್ಟಾರ್ಟ್ ಪ್ಲೇಯಿಂಗ್ ಕ್ರಿಕೆಟ್? ಅಂದ್ರೆ ವಾಟ್ ವಾಸ್ ಯು ಅರ್ಲಿಯೆಸ್ಟ್ ಮೆಮರಿ ಪ್ಲೇಯಿಂಗ್ ಕ್ರಿಕೆಟ್? My earliest memories being me and my father playing in ನಮ್ಮ ಮನೆ ಕಾಂಪೌಂಡ್ ನೀನ್ ನೋಡಿದ್ಯಲ್ಲ, ಇಷ್ಟು ಜಾಗ ಇತ್ತು. ಹಾ ಹಾ ಮುಂದ್ಗಡೆ ಗಾಡಿ ನಿಲ್ಸಕ್ಕೆ ಅಂತ ಜಾಗ ಇತ್ತಲ್ಲ, ಹಾ. ಆ ಕಾಂಪೌಂಡ್ ಅಲ್ಲಿ ನಾನು ನಮ್ಮ ಅಪ್ಪ ಆಡ್ತಾ ಇದ್ದಿದ್ ಮಗ ಕ್ರಿಕೆಟ್. ಮೈ ಡ್ಯಾಡ್ ಹ್ಯಾಸ್ ಬೀನ್ ಅವಿಡ್ ಫಾಲೋವರ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಸಿನ್ಸ್ ಹಿಸ್ ಟೀನೇಜ್ ಡೇಸ್. ಓಕೆ. ಸೊ ನಂಗೆ ಮನೇಲಿ ಹೆಂಗಂದ್ರೆ ಅಪ್ಪ ಟಿವಿಯಲ್ಲಿ ನೋಡ್ತಾ ಇರೋರು ಕ್ರಿಕೆಟ್. ಸೊ ನಂಗೂ ಅದರಿಂದ ಚಿಕ್ಕ ಮಗುಗೆ ಯೂಶಲಿ ಬ್ಯಾಟು ಬಾಲ್ ಆಟ ಸಾಮಾನು ಕೊಡಲ್ಲ, ಆತರ ಕೊಟ್ಟಿದ್ರು. ಅದ್ರಲ್ಲಿ ಆಟ ಆಡ್ತಾ ಇದ್ದಿದ್ದು ನಾನು ಅಪ್ಪ ಆತರ. ಸೊ ದಟ್ಸ್ ಮೈ ಅರ್ಲಿಯೆಸ್ಟ್ ಮೆಮೊರೀಸ್ ದಟ್ ಐ ಕ್ಯಾನ್ ರಿಮೆಂಬರ್. ಓಕೆ ಓಕೆ. ಅಂಡ್ ವೆನ್ ಇದಾದ್ಮೇಲೆ ವೆನ್ ಡಿಡ್ ಇಟ್ ಆಕ್ಚುಲಿ ಸ್ಟಾರ್ಟ್? ಐ ಮೀನ್, ಸೊ ಅಪ್ಪ ಓಕೆ ಇವನು ಒಂದ್ ಮಟ್ಟಕ್ಕೆ ಚೆನ್ನಾಗ್ ಆಡ್ತಾನೆ ಮತ್ತೆ ಆಮೇಲೆ ಅವ್ರು ಕರ್ಕೊಂಡು ಹೋದ್ರ ಇಲ್ಲ ಹೇಗೆ? ಹೌ ಡಿಡ್ ದಟ್? ಅದು ಹೆಂಗೆ ಆಯ್ತು ಅಂದ್ರೆ, ಅಪ್ಪ ಕೆಲ್ಸದಲ್ಲಿ ಬ್ಯುಸಿ ಇರ್ತಾ ಇದ್ರು. ಸೊ ಹ್ಮ್ ನಮ್ದು ಮೊಬೈಲ್ ಅಂಗಡಿ ಇತ್ತು ಮತ್ತೆ ಕೇಬಲ್ ಆಪರೇಟಿಂಗ್ ಬಿಸ್ನೆಸ್ ಇತ್ತು ಅಪ್ಪಂದು. ಹಿ ವಾಸ್ ಅ ಕೇಬಲ್ ಆಪರೇಟರ್ ಆಸ್ ವೆಲ್. ಹ್ಮ್ ಸೊ ಮೊಬೈಲ್ ಅಂಗಡಿಯಲ್ಲಿ ಒಬ್ಬ ಹುಡುಗ ಇದ್ದ ನೋಡ್ಕೊಳಕ್ಕೆ, ಪ್ಲಸ್ ನಮ್ದು ಕೇಬಲ್ ಬಿಸ್ನೆಸ್ ನೋಡ್ಕೊಳಕ್ಕೆ ಇಬ್ರು ಹುಡುಗರು ಇದ್ರು. ಸೊ ಓಕೆ. ನಾನು ಅವ್ರಿಗೆ ತುಂಬಾ ತೊಂದರೆ ಕೊಡುವೆ, ನನ್ ಜೊತೆ ಬನ್ನಿ ಆಡಿ 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 ಅಂತ. ಸೊ ಅವ್ರಿಗೆ ಕೆಲಸ ಮಾಡಕ್ ಬಿಡ್ದೇನೆ ನಾನು ನನ್ ಜೊತೆ ಕ್ರಿಕೆಟ್ ಆಡಕ್ಕೆ ತುಂಬಾ ಹಠ ಮಾಡ್ತಾ ಇದ್ದೆ, ಅಳ್ತಾ ಇರ್ತಿದ್ದೆ, ಆಡೋಣ 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 ಹ್ಮ್ ಅಂತ. ಅಪ್ಪನೂ ಕೆಲ್ಸದಲ್ಲಿ ಬ್ಯುಸಿ ಇರ್ತಾ ಇದ್ರು. ಸೊ ಅದರಿಂದ ಅಪ್ಪ ಏನ್ ಮಾಡಿದ್ರು, ಇವ್ನಿಗೆ ಮನೇಲಿ ಕಾಟ ತಡಿಯಕ್ ಆಗಲ್ಲ, ಹುಡುಗರಿಗೆ ಕೆಲಸ ಮಾಡಕ್ ಬಿಡಲ್ಲ ಅನ್ಬಿಟ್ಟು ಮನೆ ಹತ್ರದಲ್ಲಿ ಒಂದು ಕ್ರಿಕೆಟ್ ಕ್ಲಬ್ ಇತ್ತು, ಅಲ್ಲಿ ಕರ್ಕೊಂಡೋದ್ರು. ಸೊ ಅಲ್ಲಿ ಸಮ್ಮರ್ ಕ್ಯಾಂಪ್ಗೆ ಸೇರ್ಕೊಂಡಿದ್ದು. ಐ ಥಿಂಕ್ ದಟ್ ವಾಸ್ ವೆನ್ ಐ ವಾಸ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಸಮಥಿಂಗ್. ಓ, ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಹಾ, ಅಂದ್ರೆ 6 ವರ್ಷನಾ 7 ವರ್ಷ? ನಂಗೆ ಕರೆಕ್ಟ್ ಆಗುತ್ತಿಲ್ಲ. 10 ಇರ್ಬೋದಾ ನೀನು? ಐ ಥಿಂಕ್ ಐ ವಾಸ್ 10. 6 or 7 years ಮೇ ಬಿ. ಓ ಡ್ಯಾಮ್. ಓಕೆ, ದಟ್ಸ್ ಆಲ್ಮೋಸ್ಟ್ ಒಂದು 20 ವರ್ಷ ಆಯ್ತಪ್ಪ. 20 ವರ್ಷ Yes, ಆಯ್ತಲ್ಲ. exactly 20 years back is when I started playing cricket. I joined our club for the first time. ಡ್ಯಾಮ್, 20 years gone past by, right? 20, ಡ್ಯಾಮ್ ಅಪ್ಪ. ಹಿಂಗೆ. ಬಟ್ 20 years, ಐ ಮೀನ್, ಹೇಗೆ, ಹೌ ಹ್ಯಾವ್ ಯು ಸ್ಟಕ್ ಟು ಕ್ರಿಕೆಟ್ ಫಾರ್ 20 years? Because 20 years is a lot. Yeah. I think it's been going on year by year by year. As a cricketer, I think all cricketers can relate to what I tell now, because ಹ್ಮ್ a year passes by in a whiff. And ಹ್ಮ್ ಹ್ಮ್ so because you work so hard for those particular tournaments, and if you don't perform well, and you again start training for the next year. So that's how each year passes. But ಚಿಕ್ಕ ವಯಸ್ಸಲ್ಲಂತೂ ಕ್ರಿಕೆಟ್ ಅಂದ್ರೆ ಮಜಾ. ಸ್ಕೂಲ್ ಮುಗಿಸ್ಕೊ ಬಾ, ಕ್ಲಬ್ಗೆ ಹೋಗು, ಕ್ರಿಕೆಟ್ ಆಡು, ಮನೆಗ್ ಬಾ, ಮಲ್ಕೊ, ಅಷ್ಟೇ. ಏನ್ ಟೆನ್ಷನ್ ಇಲ್ಲ, ಏನಿಲ್ಲ. ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್ ಫಾರ್ ಮಿ. ಬಟ್ ಐ ಸ್ಟಿಲ್ ರಿಮೆಂಬರ್, ಐ ಥಿಂಕ್ ನೀನು ಕ್ರಿಕೆಟ್ ಇದ್ರಲ್ಲಿ ಸೈಕಲ್ ಅಲ್ಲಿ ಹೋಗೋನು, ಪ್ಲಸ್ ಅದು
ಐ ಆಮ್ ನಾಟ್ ಶೋರ್. ಲೈಕ್ ಕಿಟ್ ಹ್ಮ್. ಹಿಂದೆ ಹಾಕೊಂಡು ಹೋಗೋಣಲ್ವಾ ನೀನು, ಯಾಕಂದ್ರೆ ಅವಾಗ ಆಕ್ಚುಲಿ ಫೈರ್ ಫಾಕ್ಸ್ ಅನ್ನೋದು ಸೈಕಲ್ ಎಲ್ಲ ತುಂಬಾ ಸ್ಟೈಲ್ ಆಗಿ ಬಂದಿತ್ತು ಅವಾಗ ತಾನೆ. ಸೊ ಎವ್ರಿ ಒನ್ ವಾಂಟೆಡ್ ಫ್ಲೈಯಿಂಗ್ ಮಡ್ಗಾಡಿ ಹಿಂದ್ಗಡೆ. ಹಿಂದ್ಗಡೆ ಆ ಜಾಗ ಇರ್ತಿರ್ಲಿಲ್ಲ, ಕೂರಕ್ಕೆ ಅಂತ ಜಾಗ ಇರ್ತಿರ್ಲಿಲ್ಲ. ಆ ಫ್ಲೈಯಿಂಗ್ ಮಡ್ಗಾಡ್ ಹಾಕೊಳ್ಳೋದು, ಗೇರ್ ಸೈಕಲ್ ಹಾಕೊಳ್ಳೋದು, ಅದ್ರಲ್ಲಿ ಓಡಾಡೋದು. ಬಟ್ ಐ ಪರ್ಸನಲಿ ವಾಂಟೆಡ್ ಹಿಂದ್ಗಡೆ ಕಿಟ್ ಹಿಡ್ಕೊಂಡು ಹೋಗಕ್ ಆ ಸೀಟ್ ಇರ್ತಿತ್ತು ಗೊತ್ತಾ, ಹಿಂಗ್ ಒಂಥರ ಫೋಲ್ಡ್ ಮಾಡೋ ತರ, ಹಿಂಗೆ ತಂತಿಯಿಂದ ಎಳ್ದು ಹಿಂಗ್ ಬಿಟ್ರೆ ಅದು ಟೈಟ್ ಆಗಿ ಕೂರ್ತಾ ಇತ್ತು. ಇಟ್ ಈಸ್ ಓನ್ಲಿ ಬಿಕಾಸ್ ಐ ವಾಂಟೆಡ್ ಟು ಕೀಪ್ ಮೈ ಕಿಟ್ ಆನ್ ಮೈ ವೇ ಟು ಕ್ಲಬ್ ಅಂಡ್ ಕಮ್ ಬ್ಯಾಕ್. ಅದರಿಂದ ನಾನು ಆ ತರ ಸೈಕಲ್ ಚೂಸ್ ಮಾಡಿದೆ. ಸೊ ದಟ್ ಈಸ್ ಹೌ ಐ ವಾಂಟೆಡ್ ಟು ಬೈ ಸಚ್ ಅ ಸೈಕಲ್. ನೌ ದಟ್ ವಿ ಆರ್ ಟಾಕಿಂಗ್, ಇಟ್ ಫೀಲ್ಸ್ ಲೈಕ್ ನಮ್ಮ ಅಪ್ಪನ ಕಾಲದಲ್ಲಿ ಈ ತರ ಇತ್ತು. ಆ ಸೈಕಲ್ ಅಲ್ಲಿ ನೀನು ಹಿಂದೆ ಎಲ್ಲ ಕೂತಿದ್ದೆ ಅವಾಗ. ಸೊ ಸ್ಕೂಲ್ಗೂ ಅದೇ ಸೈಕಲ್ ತರ್ತಿದ್ದೆ. correct, yeah, I remember. So then you started playing around 6 ವರ್ಷ, sorry 6 ವರ್ಷ. Then how did it go? Like, I mean, um, what made you I mean, when was your first like achievement ಯಾವಾಗಿತ್ತು? ಸೊ ಬೇಸಿಕಲಿ ಹೆಂಗಿತ್ತು ಅಂದ್ರೆ, ನಂಗೆ ಏನು ಕ್ರಿಕೆಟ್ ಆಡ್ಬೇಕಷ್ಟೇ. ಏನ್ ಲೆವೆಲ್ಸ್ ಇದೆ ಅದೆಲ್ಲ ಆಬ್ವಿಯಸ್ಲಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಏನೋ ಯಾರಿಗೂ ಗೊತ್ತೂ ಇರಲ್ಲ, ನಂಗೂ ಗೊತ್ತಿರ್ಲಿಲ್ಲ. ಸೊ ಹೆಂಗಿತ್ತು ಅಂದ್ರೆ, ಅಪ್ಪ ತಾತ ಇರ್ತಾ ಇದ್ರು ಅಥವಾ ಅಂಗಡಿ ಹುಡುಗರು ಇರ್ತಾ ಇದ್ರು, ಅವ್ರು ಡ್ರಾಪ್ ಮಾಡ್ಬಿಟ್ಟು ಬಂದ್ಬಿಡೋರು ನಂಗೆ. ಸೊ ಮತ್ತೆ ಕತ್ಲೆ ಆಗೋ ಟೈಮ್ಗೆ ಅವ್ರು ಬರೋರು, ಪ್ರಾಕ್ಟೀಸ್ ಮುಗಿಸ್ಕೊಂಡು ಅವ್ರು ವಾಪಸ್ ಕರ್ಕೊಂಡ್ ಬರೋರು ಮನೆಗೆ. ಸೊ ನಂದು ಡೈಲಿ ರೂಟೀನ್ ಇದ್ದಿದೆ ಅಷ್ಟು. ಸೊ ಬೆಳಗ್ಗೆ ಹೊತ್ತು ಅಪ್ಪ ಅಮ್ಮ ಕುಕ್ರಳ್ಳಿ ಲೇಕ್ ವಾಕಿಂಗ್ ಎಲ್ಲ ಹೋಗೋರು. ಸೊ ನಮ್ ಕ್ಲಬ್ ಅಲ್ಲಿ ಸರ್ಗಳು ಹೇಳಿದ್ರು, ಇವ್ನ್ಗೆ ಕುಕ್ರಳ್ಳಿ ಲೇಕ್ ಕರ್ಕೊಂಡು ಹೋಗಿ ಬೆಳಿಗ್ಗೆ ಹೊತ್ತು ಓಡಿಸಿ ಫಿಟ್ನೆಸ್ ಆಗತ್ತೆ ಅಂತ. ಸೊ ಹೆಂಗೆ ಅಂದ್ರೆ, ಈಗ ಅಪ್ಪ ಅಮ್ಮ ಹಿಂಗ್ ವಾಕಿಂಗ್ ಹೋಗ್ತಾರೆ ಅಂದ್ರೆ ನಾನು ಈ ಕಡೆಯಿಂದ ಜಾಗಿಂಗ್ ಮಾಡ್ಬೇಕು. ಸೊ ಅಟ್ ಸಮ್ವೇರ್ ನಿಯರ್ ದ ಹಾಫ್ ವೇ ಪಾಯಿಂಟ್ ಮತ್ತೆ ಸಿಕ್ಕಿರ್ತಿದ್ವಿ. ಸೊ ಅಲ್ಲಿಗೆ ಬಿಡೋರು, ಅಲ್ಲಿ ಸಿಗ್ತಾ ಇದ್ವಿ. ಇವ್ ನೋಡ್ತಾ ಇದ್ದಾನಿನ ಅಂತ ಚೆಕ್ ಮಾಡೋರು ಅಪ್ಪ ಅಮ್ಮ. ಆಮೇಲೆ ನಾನು ಮತ್ತೆ ಇಲ್ಲಿ ಬಂದು ಎಕ್ಸರ್ಸೈಸ್ ಮಾಡ್ಕೊಂಡು ಕಾಯ್ತಾ ಇರುವೆ. ಅವ್ರು ವಾಕಿಂಗ್ ಮುಗಿಸ್ಕೊಂಡು ಬರೋರು, ಅಷ್ಟರಲ್ಲಿ ವಾಪಸ್ ನಾವು ಮನೆಗೆ ಬರ್ತಾ ಇದ್ವಿ ಜೊತೆಗೆ. ಆಮೇಲೆ ಸ್ಕೂಲ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಸ್ಕೂಲ್ ಬಸ್ ಬರೋದಾಗಿನ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಮತ್ತೆ ಬಸ್ ಡ್ರಾಪ್ ಮಾಡೋದು. ಬಂದಿದ ತಕ್ಷಣ ಸ್ವಲ್ಪ ಏನಾದ್ರು ತಿನ್ಬಿಟ್ಟು ಕ್ರಿಕೆಟ್ ಡ್ರೆಸ್ ಹಾಕೊಂಡು ಕ್ರಿಕೆಟ್ ಕಿಟ್ ಎತ್ಕೊಂಡು ರೆಡಿ ಆಗೋದು. ಮನೇಲಿ ಯಾರು ಇರ್ತಾ ಇದ್ರು, ಅಂಗಡಿ ಹುಡುಗರು ನಮ್ಮ ಅಂಗಡಿ ಹೆಂಗಿರು ಪಕ್ಕದಲ್ಲೇ ಇದ್ದಿದ್ದು, ಅವರು ಅಥವಾ ತಾತ ಇರ್ತಿದ್ರೆ ತಾತ ಕ್ಲಬ್ಗೆ ಪ್ರಾಕ್ಟೀಸ್ಗೆ ಡ್ರಾಪ್ ಮಾಡ್ಬಿಟ್ಟು ವಾಪಸ್ ಬರೋರು. ದಟ್ ವಾಸ್ ಬೇಸಿಕಲಿ ದ ಹೋಲ್ ರೂಟೀನ್. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಅವಾಗಿಂದ ಹೆಂಗಿತ್ತು ಅಂದ್ರೆ, ಎವ್ರಿ 1 2 3 years ಬರೀ ಹಿಂಗೆ ಆಯ್ತು. ಇಟ್ ವಾಸ್ ಜಸ್ಟ್ ಎವ್ರಿ ಡೇ ರೂಟೀನ್. ದಟ್ ಈಸ್ ಹೌ ಐ ವಾಸ್ ಲರ್ನಿಂಗ್ ಕ್ರಿಕೆಟ್ ಬೇಸಿಕಲಿ. ಲೆದರ್ ಬಾಲ್ ಡಿಫೆನ್ಸ್ ಆಗ್ಲಿ, ಡ್ರೈವ್ಸ್ ಆಗ್ಲಿ. ಸೊ ಅವಾಗ ಮುಂದ್ಗಡೆ ನಿಂತ್ಕೊಂಡು ಥ್ರೋ ಮಾಡಿ ಹೇಳ್ಕೊಡೋರು. ಆ ತರ ಸ್ಟಾರ್ಟ್ ಆಗಿ ಒಂದಿನ ಇದಕ್ಕಿದಂಗೆ ವೆನ್ ಐ ವಾಸ್ ಅರೌಂಡ್ 9 years old, ಅವಾಗ ಅವ್ರು ಹೇಳಿದ್ರು, ಈ ತರ ಸೆಲೆಕ್ಷನ್ಸ್ ಅಂತ ಇರತ್ತೆ, ಕರ್ಕೊಂಡು ಹೋಗಿ ಅವನ್ನ ಅಂತೆಲ್ಲ ಹೇಳುದು. ಸರಿ ಆಯ್ತು ಅಂತ ಅದಕ್ಕೆಲ್ಲ ರಿಜಿಸ್ಟರ್ ಎಲ್ಲ ಮಾಡಿಸಿ, Under-13 ಸೆಲೆಕ್ಷನ್ಸ್ ಇತ್ತು. ಐ ಥಿಂಕ್ ಐ ವಾಸ್ 8 years old ಆಗ. ಸೊ ಅಲ್ಲಿ ಕರ್ಕೊಂಡು ಹೋದಾಗ ಫಸ್ಟ್ ನಂಗೆ ಬೌಲಿಂಗ್ ಮಾಡಕ್ ಚಾನ್ಸ್ ಸಿಕ್ತು. ಬೌಲಿಂಗ್ ಚೆನ್ನಾಗಿ ಮಾಡಿದೆ ನಾನು. ಆಗ ಮೀಡಿಯಂ ಫಾಸ್ಟ್ ಮಾಡ್ತೀನಿ, ಚೆನ್ನಾಗಿ ಮಾಡಿದೆ. ಸೊ ಅವಾಗ ಇವರು ಸೆಲೆಕ್ಟರ್ಸ್ ಎಲ್ಲ, ಯಾವ ಕ್ಲಬ್ ನೀನು, ಏನ್ ನಿನ್ನ ಹೆಸರು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಮಾಡೋರು. ಸೆಕೆಂಡ್ ರೌಂಡ್ ಅಲ್ಲೂ ಚೆನ್ನಾಗಿ ಮಾಡಿದೆ ಬೌಲಿಂಗ್ ಎಲ್ಲ. ಅದಾದ್ಮೇಲೆ ನೀನ್ ಬ್ಯಾಟಿಂಗು ಆಡ್ತೀಯಾ ಅಂತೆಲ್ಲ ಕೇಳಿದ್ರು. ಹೌದು ಸರ್, ನಾನು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಹಿಂಗೆಲ್ಲ ಕೇಳಿದಾಗ ಹೇಳ್ಬೇಕು ನೀನು ಅಂತ ಹೇಳಿದ್ರು. ಆಗ ಬ್ಯಾಟಿಂಗಿಗೂ ಕಳ್ಸಿದ್ರು. ಸೊ ಬ್ಯಾಟಿಂಗು ನಾನು ತುಂಬಾ ಚೆನ್ನಾಗಿ ಆಡಿದೆ. ಆಗ ಔಟ್ ಆಗ್ಲಿಲ್ಲ, ಬರೀ ಡಿಫೆನ್ಸ್ ಆಡಿದೆ, ಔಟ್ ಆಗ್ಲಿಲ್ಲ. ಸೊ ಸೆಲೆಕ್ಟರ್ಸ್ ನಂಗೆ ಅವಾಗ ಡಿಸ್ಟ್ರಿಕ್ಟ್ ಮ್ಯಾಚಸ್ಗೆ ಸೆಲೆಕ್ಟ್ ಮಾಡಿದ್ರು. ಸೊ ನಂಗೂ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಇರತ್ತೆ ಏನೂ ಇಲ್ಲ ಅಂತ. ನಂಗೇನ್ ಆಡ್ಬೇಕಾಗಿತ್ತು, ಅವ್ರು ಕೇಳಿದ ಕ್ವಶನ್ ಹಿಂಗ್ ಆನ್ಸರ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ರು, ಅದನ್ನ ಮಾಡಿದೆ. ಆ ತರ ಎಲ್ಲ ಆಯ್ತು. ಸೊ ದಟ್ ವಾಸ್ ಅವಾಗ ನಂಗೆ ಕ್ಯಾಪ್ಟನ್ ಆಗಿದ್ದು ಜೆ ಸುಚಿತ್. ಈಸ್ ಪ್ಲೇಡ್ IPL ಫಾರ್ ಮುಂಬೈ ಇಂಡಿಯನ್ಸ್ ಅಂಡ್ ಡೆಲ್ಲಿ ಅಂಡ್ ವೇರಿಯಸ್ ಅದರ್ ಟೀಮ್ಸ್, ಅಂಡ್ ಈಸ್ ಆಲ್ಸೋ ಪ್ಲೇಡ್ ರಂಜಿ ಟ್ರೋಫಿ. ಸೊ ಅವಾಗ ಅವರು Under-14 ಕರ್ನಾಟಕ ಸ್ಟೇಟ್ ಟೀಮ್ ಎಲ್ಲ ಆಡಿದ್ರು ಆಲ್ರೆಡಿ Under-13ಗೆ. ಸೊ ಆ ವರ್ಷ ಅವರು ನಂಗೆ ಡಿಸ್ಟ್ರಿಕ್ಟ್ ಮ್ಯಾಚ್ಗೆ ಕ್ಯಾಪ್ಟನ್ ಆಗಿದ್ರು. ದಟ್ ವಾಸ್ ಮೈ ಫಸ್ಟ್ ಇಯರ್ ಸೆಲೆಕ್ಷನ್ಸ್ ಹೋಗಿದ್ದು, ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿದ್ದು. Under-13 ಅವಾಗ ನಂಗೆ ಅಲ್ಲಿ ಬೇರೆ ಹುಡುಗರೆಲ್ಲ ಜೊತೆ ಮಾತಾಡಿದಾಗ ಗೊತ್ತಾಯ್ತು, ಇದರಿಂದ ನೆಕ್ಸ್ಟ್ 15 ಜನ ಸೆಲೆಕ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ಡಿಸ್ಟ್ರಿಕ್ಟ್ ಟೀಮ್ಸ್ ಅಲ್ಲಿ 4 ಡಿಸ್ಟ್ರಿಕ್ಟ್ ಟೀಮ್ಸ್ ಮಾಡ್ತಾರೆ, 15 members 4 ಡಿಸ್ಟ್ರಿಕ್ಟ್ ಟೀಮ್ಸ್. ಅದರಿಂದ ಮತ್ತೆ 1 ಮೈಸೂರು ಝೋನ್ ಟೀಮ್ ಅಂತ ಮಾಡ್ತಾರೆ. ಆ ಮೈಸೂರು ಝೋನ್ ಟೀಮ್ ಹತ್ರ ಬೇರೆ 6 ಝೋನ್ಸ್ ಮೇಲೆ ಮ್ಯಾಚಸ್ ನಡೆಯುತ್ತೆ. ಬೆಂಗಳೂರ್ದೇ 6 ಟೀಮ್ ಇರುತ್ತೆ, 5ರಿಂದ 6 ಟೀಮ್ ಇರುತ್ತೆ ಬೆಂಗಳೂರ್ದು. ಅದಲ್ಲದೆ ಪ್ಲಸ್ ಬೇರೆ 6 ಝೋನ್ಸ್ ಇರುತ್ತೆ. ಸೊ 2 ಗ್ರೂಪ್ಸ್ ಮಾಡಿ 5 ಮ್ಯಾಚಸ್ ಬರತ್ತಾರ, 4 to 5 ಮ್ಯಾಚಸ್ ಬರತ್ತಾರ. ಮ್ಯಾಚಸ್ ಮಾಡಿ ಅದರಿಂದ ಕರ್ನಾಟಕ ಸ್ಟೇಟ್ ಟೀಮ್ ಮಾಡ್ತಾರೆ. ಸೊ ಈ ತರ ಎಲ್ಲ ಇರತ್ತೆ ಅಂತ ಅವಾಗ ಗೊತ್ತಾಯ್ತು. That your exposure was ಅವಾಗ ಶುರು ಆಯ್ತು. ಬಟ್ how was ಅಂದ್ರೆ ಫಸ್ಟ್ ಟೈಮ್ ಸೆಲೆಕ್ಟ್ ಆದಾಗ ಹೇಗಿತ್ತು? I mean, what was the feeling like? Did you I mean,
were you like happy? Like, how was that feeling at that point? ನಂಗೆ ಅವಾಗ ನಿಜವಾಗ್ಲೂ ನಿಜ You ಹೇಳ್ಬೇಕಂದ್ರೆ did, ಬ್ಯಾಕ್ ದೆನ್ ಐ ವಾಸ್ ಸೋ ಯಂಗ್ ದಟ್ ಐ ಡಿಂಟ್ ನೋ uh, ಸೆಲೆಕ್ಟ್ ಆಗೋದು ಚಿಕ್ಕ ವಿಷಯ ದೊಡ್ಡ ವಿಷಯ. ಐ ಹ್ಯಾಡ್ ನೋ ಐಡಿಯಾ. ಆಲ್ ಐ mm, ನ್ಯೂ ವಾಸ್ ಐ ವಾಂಟೆಡ್ ಟು ಪ್ಲೇ ಕ್ರಿಕೆಟ್. mm, ಮನೇಲಿ ಸ್ವೀಟ್ ಎಲ್ಲ ತಗೊಂಡ್ ಬಂದು ಹಂಚಿದ್ರು, ಸೆಲೆಕ್ಟ್ ಆದ ಎಲ್ಲರೂ ಸ್ವೀಟ್ ತಿನ್ನಿ ಅಂತೆಲ್ಲ, ಅದೆಲ್ಲ ಜ್ಞಾಪಕ ಇದೆ. ಬಟ್ ನಂಗೇನ್ ಬರೀ ಕ್ರಿಕೆಟ್ ಆಡ್ಬೇಕಷ್ಟೆ. ಸೊ ಐ ಜಸ್ಟ್ ವಾಂಟೆಡ್ ಟು ಪ್ಲೇ ಕ್ರಿಕೆಟ್, ದಟ್ ಈಸ್ ಆಲ್ ದಟ್ ಐ ನ್ಯೂ. mm. ಬಿಟ್ರೆ ಕ್ಲಬ್ ಅಲ್ಲಿ ಸರ್ಗಳು ಹೇಳ್ಕೊಡೋರು ಏನೇನ್ ಮಾಡ್ಬೇಕಂತ ಅದನ್ನ ಫಾಲೋ ಮಾಡ್ತಾ ಇದೆ ಅಷ್ಟೇ. Then when you joined it, ಇದು ಹುಡುಗರ ಜೊತೆ ಹೇಗಿತ್ತು? ಬಿಕಾಸ್ ಐ ಥಿಂಕ್ ಹುಡುಗರ ಜೊತೆ ಒಂದು ಆಟ ಅಲ್ಲಿ ತೀಟ್ಲೆ ಮಾಡೋದು, ದಟ್ ಈಸ್ ಲೈಕ್ ಸಮ್ ಕ್ರೇಜಿ ಸ್ಟಫ್ ಅಲ್ವಾ? ಹೌ, ಐ ಮೀನ್, ಕೆನ್ ಯು ನೋ ಬಟ್ ಟೆಲ್ ದಟ್ ಹೌ ಇಸ್ ದಟ್? ಆಕ್ಚುಲಿ ನಂಗೆ ಚಿಕ್ಕ ವಯಸ್ಸಿಂದಾನು ಅಪ್ಪ ಅಮ್ಮ ಆಗ್ಲಿ, ನಮ್ ಐ ಗ್ರೋನ್ ಅಪ್ ವಿತ್ ಟೂ ಎಲ್ಡರ್ ಸಿಸ್ಟರ್ಸ್. ಸೊ ಹ್ಮ್ ಬೇಸಿಕಲಿ ನನ್ ಮನೇಲಿ ಏನೇ ತರ್ಲೆ ಏನೇ ತಿಟ್ಲೆ ಮಾಡೋರು ಹೊಡ್ದೊಡ್ ಕೂರ್ಸೋರು ನಂಗೆ, ಮುಚ್ಕೊಂಡ್ ಕೂತ್ಕೋ ಅಂತ. ಹ್ಮ್ ಸೊ ಸಿನ್ಸ್ ಮೈ ಚೈಲ್ಡ್ಹುಡ್, ಸಿನ್ಸ್ ಮೈ ಯಂಗ್ ಡೇಸ್, ಐ ಆಲ್ವೇಸ್ ಬೀನ್ ಅ ವೆರಿ ಡಿಸಿಪ್ಲಿನ್ಡ್ ಕಿಡ್. ಹ್ಮ್ ಹ್ಮ್ ಫಸ್ಟ್ ಬೆಂಚರ್ ಅಪ್ಪ ಇಟ್ ಮೇ ಬಿ ಆಗ್ಬಿಟ್ಟು. ಬಿಕಾಸ್ ಆಫ್ ಫಸ್ಟ್ ಬೆಂಚರ್. ಹಂಗಂತಲ್ಲ, ಫಸ್ಟ್ ಬೆಂಚ್ ಬಿಕಾಸ್ ಆಫ್ ಮೈ ಹೈಟ್, ನಾಟ್ ಬಿಕಾಸ್ ಆಫ್ ಮೈ ಡಿಸಿಪ್ಲಿನ್. ಬಟ್ ಸೊ ಬೇಸಿಕಲಿ ಹಂಗೆ. ಸೊ ನಾನ್ ಜಾಸ್ತಿ ತರಲೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಮನೇಲಿ ಹೇಳ್ಕೊಟ್ಟಿರೋರು, ಯಾರ ಜೊತೆನೂ ಜಾಸ್ತಿ ಜಾಸ್ತಿ ಮಾತುಕತೆ ಮಾಡಬಾರ್ದು, ನಿಂದ ಎಷ್ಟಿದೆ ಅಷ್ಟೇ ನೋಡ್ಕೋಬೇಕು, ಯಾರ ಜೊತೆನೂ ಜಗಳ ಆಡ್ಬಾರ್ದು, ನಿಂಗೆ ಯಾರಾದ್ರೂ ಜಗಳ ಬಂದ್ರೆ ಸರ್ಗೆ ಕಂಪ್ಲೇಂಟ್ ಮಾಡ್ಬೇಕು, ನಮಗ್ ಕಾಲ್ ಮಾಡ್ಬೇಕು, ಈ ತರ ಎಲ್ಲ ಹೇಳ್ಕೊಟ್ಟಿದ್ರು. ಸೊ ನಾನು ಯಾರ ತಂಟೆಗೂ ಹೋಗ್ತಾ ಇರ್ಲಿಲ್ಲ. ಯಾರೇ ತರಲೆ ಜಾಸ್ತಿ ಮಾಡೋರು ಅಂದ್ರೆ ಅವರಿಂದ ಸ್ವಲ್ಪ ದೂರನೇ ಇರ್ತಾ ಇದೆ. ಏನಕ್ಕೆ ಮನೇಲೆಲ್ಲ ಹೇಳ್ಬಿಟ್ಟು ಕಳ್ಸೋರಲ್ವಾ, ಆತರ ಅವ್ರ ಮಾತು ಕೇಳ್ಕೊಂಡಿರ್ಬೇಕು ಅಂತ ಆತರ. But when did you start like gelling around with the boys? Hey, how was the like kind of camaraderie there? Because ನಾನು ಕೇಳಿದ್ದೀನಿ ಹಾಸ್ಟೆಲ್ಸ್ ಅಲ್ಲಿ ಈ ತರ ಇರತ್ತೆ, ಈ ತರ ಇರತ್ತೆ. ಹ್ಮ್ ನಾನು ಪಿ ಜಿಲಿ ಇದ್ದೆ. ಸೊ ಕೆನ್ ಯು, ಅಲ್ಲಿ ಏನಾದ್ರು ಕತೆಗಳೇನಾದ್ರು ಇದೆಯಾ? ಯು ಗೈಸ್ ನಾಟ್ ಅಂದ್ರೆ ನೆಸೆಸರಿ ಇಟ್ಸ್ ಬೇಸಿಕಲಿ, ಹಾ ಬೇಸಿಕಲಿ ಎಲ್ಲರೂ ಒಬ್ಬೊಬ್ರು ಸ್ಪೆಸಿಮೆನ್ ಗಳು ಇರ್ತಾರೆ. ಎವ್ರಿ ಒನ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಸ್ಪೆಸಿಮೆನ್ ದರ್. ಯು ಕೆನಾಟ್ ಸೇ ದಿಸ್ ಗೈ ಇಸ್ ನಾರ್ಮಲ್ ಆರ್ ದಟ್ ಗೈ ಇಸ್ ನಾರ್ಮಲ್. ಎವ್ರಿ ಒನ್ ಡಿಫ್ರೆಂಟ್ ಸೂಪರ್ ಕ್ಯಾರೆಕ್ಟರ್ಸ್ ತರ ಇರುತ್ತೆ. ಹ್ಮ್ ಸೊ ಎಲ್ರ ಜೊತೆನೂ ಅರ್ಥ ಮಾಡ್ಕೊಂಡು ಎಲ್ರ ಜೊತೆಗೂ ಆಚೆಗಡೆ ಹೆಂಗೆ ಇದ್ರು ಒಳಗಡೆ ಎಲ್ರು ಗೆಲ್ಲಕ್ಕೆ ಆಡೋದು. ಎಲ್ಲರೂ ಚೆನ್ನಾಗ್ ಆಡ್ಬೇಕು, ಚೆನ್ನಾಗ್ ಪರ್ಫಾರ್ಮ್ ಮಾಡ್ಬೇಕು, ಗೆಲ್ಬೇಕು ಅಂತಾನೆ ಆಡೋದು. ಸೊ ಒಳಗಡೆ ಆ ಯೂನಿಟಿ ಬಂದ್ಬಿಡುತ್ತೆ, ಗೆಲ್ಬೇಕು, ಜೊತೆಗೆ ಆಡಿದ್ರೆ ಹ್ಮ್ ಗೆಲ್ತೀವಿ ಅಂತ. ಹ್ಮ್ ಅದರಿಂದ ಐ ಥಿಂಕ್ ಆ ಬ್ರದರ್ಹುಡ್ ಆಗ್ಲಿ, ದ ಬೆಟರ್ ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ಹ್ಮ್ ದ ಬೆಟರ್ ವಿ ಯುನೈಟ್, ಇಟ್ ಬ್ರಿಂಗ್ಸ್ ಅಸ್ ಬೆಟರ್ ರಿಸಲ್ಟ್ಸ್. ಸೊ ಸ್ಪೋರ್ಟ್ಸ್, ದಟ್ಸ್ ವಾಟ್ ಇಟ್ ಡಸ್ ಟು ಪೀಪಲ್. ಹ್ಮ್ ಹ್ಮ್ ಇಟ್ ಹ್ಮ್ ಬ್ರಿಂಗ್ಸ್ ದೆಮ್ ಟುಗೆದರ್. ಹ್ಮ್ ಅಂಡ್ ಐ ಥಿಂಕ್ being cricket, what cricket is, I think you can't speak any more than just saying the word cricket for that particular description, I think. And did you make any ಅಂದ್ರೆ ಅಲ್ಲಿ ಹುಡುಗರ ಜೊತೆ ಯಾರಾದ್ರೂ did you form any close bonds or with any few people, with anybody? I think childhood indano, I think there are a lot of people that I'm still close, who I call my cricket mates. I think ಸಿಕ್ದಾಗೆಲ್ಲ ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿ ಜೊತೆಗೆ ಆಡಿದೀವಿ, ಹೈಯರ್ ಲೆವೆಲ್ಸ್ ಎಲ್ಲ ಜೊತೆಗೆ ಆಡಿದೀವಿ ಎಷ್ಟೊಂದ್ ಜನ ಜೊತೆ. ಸೊ ಆತರ ಎಲ್ಲ ಆಬ್ವಿಯಸ್ಲಿ ಪರ್ಸನಲಿನೂ ಯು ಗೆಟ್ ಟು ನೋ ದೆಮ್ ಬೆಟರ್ ಆಫ್ ದ ಹ್ಮ್ ಫೀಲ್ಡ್. ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಆಚೆ ಜೊತೆಗೆ ತಿರ್ಗಾಡಕ್ ಹೋಗ್ತೀವಿ, ಮಾಲ್ಸ್ಗಾಗ್ಲಿ, ಶಾಪಿಂಗ್ ಆಗ್ಲಿ, ಅಥವಾ ಸುಮ್ನೆ ಟೈಮ್ ಪಾಸ್ ಮಾಡೋಕ್ ವಾಕ್ಸ್ ಆಗ್ಲಿ, ಅಂಡ್ ಡಿನ್ನರ್ಸ್ ಆಗ್ಲಿ, ಅಂಡ್ ರೂಮಲ್ಲಿ ಜೊತೆಗೆ ಇರ್ಬೇಕಾದ್ರೆ ಮಾತುಕತೆ ಮಾಡ್ತೀವಿ. ಐ ಥಿಂಕ್ ಅದರಿಂದ ಐ ಥಿಂಕ್ ಐ ಫಾರ್ಮ್ಡ್ ಅ ಲಾಟ್ ಆಫ್ ಬಾಂಡ್ಸ್ ವಿತ್ ಅ ಲಾಟ್ ಆಫ್ ಪೀಪಲ್ in different levels of ಹ್ಮ್ friendships, I think, with different people. Any one or two names that immediately come off your head? I think I've known a lot of people, namely Nikin Jose, Yodhan Hruday. Mm, ಹೇಳ್ತಾರೆ, I think the list will go on. I think I know Suchit Bhai even now very well since my under 13, my first captain. And last year we won the KPL and we were together Oh, in the same team. ಹ್ಮ್ And ಆ ಥರ ಎಲ್ಲ I think almost everyone. I can't name all of them, but ಡೆಫಿನೆಟ್ಲಿ ನಿಖಿನ್ ಜೋಸ್ ಜೊತೆ ಐ ನೋ ಹಿಮ್ ಸಿನ್ಸ್ ನಾವು ಒಂದ್ ಕ್ಲಬ್ ಜೊತೆಗೆ ಹೋಗ್ತಾ ಇದ್ವಿ ಪ್ರಾಕ್ಟೀಸ್ಗೆ. ಓಕೆ. ಅವನಾಗ ಲೆಫ್ಟ್ ಆಫ್ ಮೀಡಿಯಂ ಫಾಸ್ಟ್ ಮಾಡೋನು, ಬ್ಯಾಟಿಂಗ್ ಆಡ್ತಿದ್ದ. ಸೊ ನಾನು ಅವನು ಫಸ್ಟ್ ಬೌಲಿಂಗ್ ಮಾಡುವೆ, ಅವ್ನು ಬ್ಯಾಟಿಂಗ್ ಆಡುವ, ಆಮೇಲೆ ಅವ್ನು ನನಗ್ ಬೌಲಿಂಗ್ ಮಾಡ್ತಿದ್ದ, ನಾನ್ ಬ್ಯಾಟಿಂಗ್ ಆಡುವೆ. ಆ ಕ್ಲಬ್ ಅಲ್ಲಿ ಬೇರೆಯವರೆಲ್ಲ ಇರ್ತಿದ್ರು. ಐ ಥಿಂಕ್ ಐ ನೋ ಹಿಮ್ ಫ್ರಮ್ ಐ ಥಿಂಕ್ ವೆನ್ ಹಿ ವಾಸ್ 10 years old and I was ಹ್ಮ್ ಹ್ಮ್ 13 years old, or think ಹ್ಮ್ 12 13 years old, ಆ ತರ ಇಂದ ಅವಾಗಿಂದ ಗೊತ್ತು.
So that is how I know him from back then. And I think everyone else, we've played under 14 together, and till now we are still playing together. So there are a lot of people. Mava. That must be some journey, Alva. ಯೋಧನ್ರದ್ದೇ ನಾನು ಯೋಧನ್ ಏನಕ್ಕೆ ಮೆನ್ಷನ್ ಮಾಡಿದೆ ಅಂದ್ರೆ ವಿ ಬೋತ್ ಆರ್ ವರ್ಕಿಂಗ್ ಟುಗೆದರ್ ಇನ್ ರೈಲ್ವೇಸ್ ನಾವು ವಿ ಲಿವ್ ಇನ್ ದ ಸೇಮ್ Oh, ಹೌಸ್ ಆಲ್ಸೋ. that's so that must be some journey, Alva. ಅಂದ್ರೆ 20 ವರ್ಷ almost. ಯಾ ಎಕ್ಸಾಕ್ಟ್ಲಿ. ಸೊ ಐಮ್ ಪ್ಲೇಯಿಂಗ್ ಅಂಡರ್ 14 ಡಿಸ್ಟ್ರಿಕ್ಟ್ಸ್, ಅಂಡರ್ 16 ಝೋನಲ್ಸ್ ಜೊತೆಗಾಡಿ, ಅಂಡರ್ 16 ಸ್ಟೇಟ್ ಎಲ್ಲ ಜೊತೆಗಾಡಿ, ಅಂಡ್ ನಾವು ಲಿವಿಂಗ್ ಟುಗೆದರ್ ಇನ್ ದ ಸೇಮ್ ಹೌಸ್ ವರ್ಕಿಂಗ್ ಫಾರ್ ಅ ರೈಲ್ವೆ ಇನ್ಸ್ಟಿಟ್ಯೂಷನ್ ಅದೆಲ್ಲ. That's a good journey. I know him very well on a personal level as well. We are very close even now. Very nice. So okay, okay, ಸಿಕ್ಸ್ತ್ ಶುರು ಮಾಡಿದ ಸಿಕ್ಸ್ತ್ ಅದಾದ್ಮೇಲೆ ಅಂಡರ್ 13 Under 13. ಅಂಡರ್ 13 ಸೆಲೆಕ್ಟ್ ಆಯ್ತು. ದೆನ್ ಲಾಟ್ ಆಫ್ ಬಾಯ್ಸ್ ಯು ಗಾಟ್ ಅಲಾಂಗ್, ಮನೇಲಿ ಇದ್ ಮಾಡ್ಬೇಡ ಅದು ಮಾಡ್ಬೇಡ ಅದೆಲ್ಲ ಹೇಳ್ದು. ದೆನ್ ವಾಟ್ ವಾಸ್ ಯುವರ್ ಲೈಕ್, ಐ ಮೀನ್ ನಿಮ್ ಕೋಚಸ್, ಸೊ ಆಬ್ವಿಯಸ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಕೋಚ್ ಬಹಳ ಮುಖ್ಯ ಆಗುತ್ತೆ ಅಲ್ವಾ? Could you tell, Definitely. ಹೇಗೆ coach ಜೊತೆ, how was your relationship? How did that, and also have you been in one club or ಇಲ್ಲ change ಮಾಡ್ತಾ, have you changed one or two clubs? That also. Since the time I joined for a cricket club, Hmm. I still practice in the same club. I still represent the same teams in the same club. So Yeah. I haven't changed my clubs in Mysore, anything. Bengaluru league matches I have changed teams, but back home, I think my coach has been Hari Krishna sir. He's more like my godfather, not just a coach. So he has guided me through thick and thin. He has always coached me very well. So whatever guidance I've received under him has brought me till here. So I think whatever I am in terms of my cricket life, whatever I am as a human being, I think a lot of credit goes to Hari Krishna sir. I think if not, I think not lot, everything. I just have to give all the credits to him, to be very honest. Other than him, I think my parents will take the credit. Ashton. What, Andre, what is that, what has he taught you? I mean, obviously, I'm sure he's taught you a lot, right? Since you've been with him for Mhm. the past 20 years. Is there like one or two like qualities that ನಿಮ್ಗೆ, which stands apart from the rest? That what is, if ಒಂದು ಮಾತು ಹೇಳಿದಿದ್ರೆ, ಇಲ್ಲ ಒಂದು ಕ್ವಾಲಿಟಿ ಇರ್ಬೋದು, ಒಂದು ಮಾತು ಇರ್ಬೋದು. Sometimes ಒಂದು ಸೆಂಟೆನ್ಸ್ ಹೇಳ್ತಾರೆ, and that sentence kind of like sticks to you in your head, right? So anything particular like that? ಆ ಲೈಕ್ ಚಿಕ್ಕ ವಯಸ್ಸಲ್ಲಿ ಹೆಂಗಿರ್ತಾ ಇತ್ತು ಅಂದ್ರೆ ನಾನು ಮನೇಲಿ ಊಟ ಮಾಡ್ಬೇಕಾದ್ರೆ ತರಕಾರಿ ಏನಾದ್ರು ಸೈಡ್ಗೆ ಎತ್ತಿಟ್ರೆ ಮನೇಲಿ ಎದುರಿಸೋರು, ಹರಿ ಸರ್ಗೆ ಕಾಲ್ ಮಾಡಿ ಹೇಳ್ಬಿಡ್ತೀವಿ, ಹರಿ ಸರ್ಗೆ ಕಾಲ್ Oh, ಮಾಡಿ ಹೇಳ್ಬಿಡ್ತೀವಿ ಅಂತ. oh, ಯಾಕಂದ್ರೆ ಅವರು ಅಷ್ಟು ಭಯ ಭಕ್ತಿ ಇತ್ತು ನಂಗೆ ಅವ್ರ ಮೇಲೆ. ಸೊ ಅವ್ರು ನಂಗೆ ಓಯ್ ಅಂದ್ರೆ ನನ್ ಕಣ್ಣಲ್ಲಿ ಇಲ್ಲಿಂದ ಝುಯ್ ಅಂತ ಬಂದ್ಬಿಡೋದು. ಅಷ್ಟು ಆ ತರ yeah. ಇದಿತ್ತು. ಸೊ ಬೇಸಿಕಲಿ ಅಷ್ಟು ಭಯ ಭಕ್ತಿಯಲ್ಲಿ ಬೆಳ್ದಿರೋದು ಅವ್ರ ಅಂಡರ್ ನಾನು. ಈಗ್ಲೂ ನಾನು ಅವ್ರ ಅಂಡರೇ ಪ್ರಾಕ್ಟೀಸ್ ಮಾಡೋದು, ಅವ್ರ ಕೋಚಿಂಗ್ ಏನೇ ನಂಗೆ ಏನೇ ಡೌಟ್ಸ್ ಇದ್ರು, ದ ಫಸ್ಟ್ ಪರ್ಸನ್ ಐ ಸ್ಪೀಕ್ ಟು ಇಸ್ ಹಿಮ್ ಓನ್ಲಿ. ಮೇ ಇಟ್ ಬಿ ಮೈ ಮೆಂಟಲ್ ಥಿಂಗ್, ಮೇ ಇಟ್ ಬಿ ಮೈ ಫಿಸಿಕಲ್ ಥಿಂಗ್, ವಾಟ್ ಎವರ್ ಇಟ್ ಇಸ್, ಫಸ್ಟ್ ಕಾಲ್ ಗೋಸ್ ಟು ಹಿಮ್ ಬಿಫೋರ್ ಮೈ ಪೇರೆಂಟ್ಸ್. ಅಂಡ್ ನಾನು ಇಲ್ಲಿಗೆ ಸೆಲೆಕ್ಟ್ ಆದೆ, ಅಲ್ಲಿಗೆ ಸೆಲೆಕ್ಟ್ ಆದೆ ಅಂತ ಬಿಫೋರ್ ಐ ಇನ್ಫಾರ್ಮ್ ಮೈ ಪೇರೆಂಟ್ಸ್, ಐ ಇನ್ಫಾರ್ಮ್ ಹಿಮ್ ಈವನ್ ನೌ. ಸೊ that's how it has always been for me since my childhood. So basically, everything that is told has always been, I've always followed that. But the most wonderful thing that I've ever felt in my heart, like Mm. he always used to give me example of Virender Sehwag. Mm-hmm. Like cricket na Sehwag ತರ ಆಡು, as in attitude Sehwag ತರ ಇರ್ಬೇಕು. Mm. ಏನಾದ್ರೂ ಆಗ್ಲಿ ಎಂಜಾಯ್ ಮಾಡ್ಬೇಕು. Fair enough. ಸೊ ನೀನು 0ಗೆ ಔಟ್ ಆಗು, 100 ಆದ್ಮೇಲೆ ಔಟ್ ಆಗು, ಡಸಂಟ್ ಮ್ಯಾಟರ್. ನೀನ್ ಹಂಗೆ ಎಂಜಾಯ್ ಮಾಡ್ಬೇಕು ಕ್ರಿಕೆಟ್ನ. ಮತ್ತೆ ಆಟಿಟ್ಯೂಡ್, ಬಿಂದಾಸ್ ಆಟಿಟ್ಯೂಡ್ ವೀರೇಂದ್ರ ಸೆಹ್ವಾಗ್. ಹಾಡ್ ಆಡ್ಕೊಂಡ್ ಬ್ಯಾಟಿಂಗ್ ಆಡ್ತಾನೆ, ಹಾಡ್ ಆಡ್ಕೊಂಡ್ ಸಿಕ್ಸ್ ಹೊಡಿತಾನೆ, ಹಾಡ್ ಆಡ್ಕೊಂಡ್ ಆರಾಮಾಗಿರ್ತಾನೆ, ಯಾರ್ ಮಾತು ಕೇಳಲ್ಲ. ಅವ್ನ್ಗೆ ಏನ್ ಅನ್ಸತ್ತೆ ಅವ್ನ್ ಅದನ್ನ ಮಾಡ್ತಾನೆ, ಆತರ. ಬಟ್ ಈಸ್ ಅ ವೆರಿ ಸ್ಮಾರ್ಟ್ ಕ್ರಿಕೆಟರ್ ಅಟ್ ದ ಎಂಡ್ ಆಫ್ ಇಟ್. ಈಸ್ ನಾಟ್ ರೆಕ್ಲೆಸ್. ಸೊ ಆತರ ಇರು ಅಂತ. ಸೊ ಬೇಸಿಕಲಿ ಈವನ್ ಇನ್ ಲೈಫ್ ಬಿಂದಾಸ್ ಆಗಿರು, Mm. ಏನಾಗತ್ತೆ ನೋಡ್ಕೊಳ್ಳೋಣ ಅನ್ನೋ ತರ ಇರೋ ಅಂತ. That's very ಕ್ರಿಕೆಟ್ true. ಇಸ್ ನಾಟ್ ಎವ್ರಿಥಿಂಗ್, ಸೊ ಬೇಸಿಕಲಿ ಎಂಜಾಯ್ ಮಾಡು ಅಂತ.
ಐ ರಿಮೆಂಬರ್ ಐ ಥಿಂಕ್ ನಾನು ಯಾವತ್ತೋ ಒಂದಿನ ನಿನ್ ಜೊತೆ ಮಾತಾಡ್ತಿದ್ದೆ, ಮಗ ಅಷ್ಟೆಲ್ಲ ಯೋಚನೆ ಮಾಡ್ಬೇಡ ಗುರು. ಏಯ್ ಅಷ್ಟೆಲ್ಲ ಟೆನ್ಷನ್ ಐ ಆಮ್ ನಾಟ್ ಶ್ಯೂರ್ ಬೆನ್ ಎಕ್ಸಾಕ್ಟ್ಲಿ, ಬಟ್ ಆ ಲೈನ್ ಜಾಸ್ತಿ ಎಲ್ಲ ವರಿ ಮಾಡ್ಕೊಳಂಗಿಲ್ಲ ಅದೆಲ್ಲ. ಐ ಥಿಂಕ್ ಸಮಥಿಂಗ್ ಲೈಕ್ ದಟ್ ಆನ್ ದೀಸ್ ಲೈನ್ಸ್ ದಟ್ ಯು ಹ್ಯಾಡ್. I think in Bangalore we had been to this comic stan or some comic thing in Kabban Park. You ಹಾ had ಹಾ ಹಾ booked ಹೌದು tickets ಹೌದು. for it, ಹಾ and we had planned to hang out together. Aga. I ಹಾ had come there for State Provincials camp, and you were living in Bangalore, and we decided to meet up. ಅವಾಗ ಅಲ್ಲಿ ಫುಲ್ ಪಿಸ್ತೂಲು ಗನ್ಸು ಅದೆಲ್ಲ ಏನೋ ಶೋಗೆ ಇಟ್ಟಿದ್ರು. ಹ್ಮ್ 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 ಸೊ ಅದೆಲ್ಲ ನಾವು ನೋಡ್ಕೊಂಡು ಕಾಮಿಕಲ್ ಥಿಂಗ್ ನ ಅಟೆಂಡ್ ಮಾಡಿ, ಸ್ಟ್ಯಾಂಡ್ ಅಪ್ ಕಾಮಿಡಿ ಈ ತರ ಏನೋ ಇತ್ತು ಅಲ್ಲಿ, ಅದನ್ನೆಲ್ಲ ಅಟೆಂಡ್ ಮಾಡಿ ದೆನ್ ವಿ ವೆಂಟ್ ಟು ಸೋಷಲ್ಸ್ ಟು ಹ್ಯಾವ್ ಲಂಚ್ ಅಲ್ಲ. ಹೌದು ಹೌದು ಹೌದು. ಐ ಥಿಂಕ್ ಇಟ್ ವಾಸ್ ಡ್ಯೂರಿಂಗ್ ದಟ್ ಟೈಮ್, ಐ ಥಿಂಕ್ ಆಲ್ ಆಫ್ ದಟ್ ಕಾನ್ವರ್ಸೇಷನ್ ಹ್ಯಾಡ್ ಹ್ಯಾಪನ್ಡ್. ಹಾ ಕರೆಕ್ಟ್ ಕರೆಕ್ಟ್, ಯಾ ಬಟ್ ಯಾ ಕರೆಕ್ಟ್. But I think before that also once you had said, but yeah, anyway. So talking about Yeah. Sevaga, who's been your nin mentor yaar? I mean, sorry, mentor alla, idol per se in cricketing or otherwise as well. I always looked up to Rahul Dravid. Hmm. Uh, Obviously. mm, Hmm. Yeah. Made with his discipline, made with his hardworking nature, made with his batting, the Hmm. way he approaches the game, the way he is known for being such a wonderful human being. Hmm. So I always idolized him more. But there are so many stars such as Sachin, and then Virat Kohli came up, and I was a huge fan of Ricky Ponting Hmm. because of the captain that he was. He used to win everything as a captain. And that is what made me fall in love with Ricky Ponting. So I've looked up to a lot of people, but I've always been a huge fan, the biggest fan of Rahul Dravid. Really, Rahul Dravid, even I like, especially our discipline, no, and I think the nature of attitude and behavior is something which stands out a lot. That is something that I like. So okay, then this okay, this happened, and then when did you realize cricket and something I can do? When did you start taking cricket seriously? ಅಂದ್ರೆ ಇಲ್ಲ ಗುರು ಇದ್ರಲ್ಲಿ ಏನೋ ಮಾಡ್ಬೋದು ಇಲ್ಲ, ದಟ್ ರಿಯಲೈಸೇಷನ್ ಏನಾದ್ರು ಬಂತಾ? Basically, it was, I think, under 14 state camp. ನಾನು ಅಂಡರ್ 14 ಅವಾಗ ಯಾವುದೋ ಸ್ಪೆಷಲಿಸ್ಟ್ ಕ್ಯಾಂಪ್ ಅಂತ ಏನೋ ನಡೆಸಿದ್ರು ಕರ್ನಾಟಕದವರು. ಹ್ಮ್ ಸೊ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲೇ ಇದ್ದಿದ್ದು. ಸೊ ಹ್ಮ್ ಫಸ್ಟ್ ಒಂದು ಝೋನಲ್ ಕ್ಯಾಂಪ್ ಅಂತ ಇತ್ತು ಶಿವಮೊಗ್ಗ ಅಲ್ಲಿ. ಹ್ಮ್ ಸೊ ಅದಕ್ಕೆಲ್ಲ ಸೆಲೆಕ್ಟ್ ಆಗಿದ್ವಿ ಡಿಸ್ಟ್ರಿಕ್ಟ್ ಟೀಮ್ಸ್ ಇಂದ, ನಾವು ಹೆಂಗೋ ಸೆಲೆಕ್ಟ್ ಮಾಡಿದ್ರು ಅದು. ಸೊ ಅಲ್ಲಿಗೆ ಹೋದ್ಮೇಲೆ ನಾವು ಫಸ್ಟ್ ಟೈಮ್ ಹಾಸ್ಟೆಲ್ ಅಲ್ಲಿ ಇಲ್ಲಿ ಎಲ್ಲ ಇರ್ತಿದ್ವಿ. ಹ್ಮ್ ಅದಾದ್ಮೇಲೆ ಮೈಸೂರಿಂದ ನಾನು ಒಬ್ನೇ ಬೆಂಗಳೂರಲ್ಲಿ ಒಂದು ಸ್ಟೇಟ್ ಕ್ಯಾಂಪ್ ಅಂತ ನಡೆಸಿದ್ರು. ಆ ಸ್ಟೇಟ್ ಕ್ಯಾಂಪ್ ಅಲ್ಲಿ ಮೈಸೂರಿಂದ ನಾನು ಒಬ್ನೇ ಇದ್ದಿದ್ದ ಆ ವರ್ಷ. ಸೊ ಇಟ್ ವಾಸ್ ಅಂಡರ್ 14 ಸ್ಟೇಟ್ ಕ್ಯಾಂಪ್. ಅವಾಗ ಫಸ್ಟ್ ಟೈಮ್ ಐ ರಿಯಲೈಸ್ಡ್ ದಟ್ ಆಕ್ಚುಲಿ ಇದೆಲ್ಲ ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಕ್ಯಾಂಪ್ ಇದೆ ಅಲ್ಲಿ ಕ್ಯಾಂಪ್ ಇದೆ ಅಂತ ಅಪ್ಪ ಅಮ್ಮ ಕರ್ಕೊಂಡೋಗಿ ಡ್ರಾಪ್, ಬೇಸಿಕಲಿ ಅಪ್ಪ ಕರ್ಕೊಂಡು ಹೋಗೋರು, ಡ್ರಾಪ್ ಮಾಡೋರು, ಅವ್ರು ವಾಪಸ್ ಬರೋರು. ನಾನು ಅಲ್ಲೇ ಇರ್ತಾ ಇದ್ದೆ ರೂಮ್ ಮೇಟು. ಆಮೇಲೆ ಪ್ರಾಕ್ಟೀಸ್ ಅದು ಇದು ಅನ್ಕೊಂಡು ಅಲ್ಲೇ ಊಟ ತಿಂಡಿ ತಿನ್ಕೊಂಡು ಅಲ್ಲೇ ಎಲ್ಲ ಅರೇಂಜ್ಮೆಂಟ್ಸ್ ಆಗಿರೋದು. ಸೊ ಹ್ಮ್ ಅದನ್ನ ಫಾಲೋ ಮಾಡ್ಕೊಂಡು ಅಲ್ಲೇ ಇರ್ತಿದ್ದೆ. ಬಟ್ ನಂಗೆ ಮೇನ್ ರಿಯಲೈಸೇಷನ್ ಆಗಿ ಅಲ್ಲಿ ಸ್ಟೇಟ್ ಕ್ಯಾಂಪ್ ಅಲ್ಲಿ. ಸೊ ಈ ತರ ಕರ್ನಾಟಕ ಅನ್ನೋದು ಒಂದು ಟೀಮ್ ಇರತ್ತೆ, ಆಡ್ಬೇಕು, ಸೆಲೆಕ್ಟ್ ಆಗ್ಬೇಕು, ಇಲ್ಲಿ ಸ್ಟೇಟ್ ಟೀಮ್ಸ್ ಅಂತ ಇರತ್ತೆ, ಬೇರೆ ಸ್ಟೇಟ್ ಮ್ಯಾಚಸ್ ನಡೆಯುತ್ತೆ, ಬೇರೆ ಬೇರೆ ಊರಲ್ಲಿ ಇರತ್ತೆ, ಫ್ಲೈಟ್ ಅಲ್ಲಿ ಹೋಗ್ಬೋದು ಆ ಬೇರೆ ಬೇರೆ ಸ್ಟೇಟ್ಗೆ. ಸೊ ಹ್ಮ್ ಅವಾಗ ಖುಷಿ ಅದು ಅಂಡರ್ 14 ಅಂದ್ರೆ ಫ್ಲೈಟ್ ಅಲ್ಲಿ ಹೋಗ್ಬೋದಾ ಅಂತ, ಬಿಕಾಸ್ ಐ ನೆವರ್ ಬೀನ್ ಇನ್ ಫ್ಲೈಟ್ ಅಲ್ಲ. Okay, ಸೊ okay. ಅವಾಗ ಆ ಫ್ಲೈಟ್ ಅಲ್ಲಿ ಹೋಗಕ್ಕಾದ್ರೂ ನಾನು ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆಗ್ಬೇಕು ಅನ್ನೋ ತರ. ಸೊ ಬೇಸಿಕಲಿ ಹಂಗೆ ಆಯ್ತು. ಅಂಡರ್ 14 ಅಲ್ಲಿ ನಾನು ಸ್ಟೇಟ್ ಸೆಲೆಕ್ಟ್ ಆಗ್ಲಿಲ್ಲ, ಬರೀ ಸ್ಟೇಟ್ ಪ್ರಾಬಬಲ್ಸ್ ಕ್ಯಾಂಪ್ ಅಲ್ಲೆಲ್ಲ ಇದ್ದೆ ಅಷ್ಟೇ. ಅಂಡ್ ದೆನ್ ಅಂಡರ್ 16 ಅಲ್ಲಿ ತುಂಬಾ ಖುಷಿ, ತುಂಬಾ ಆಸೆ ಇತ್ತು. ಏನ್ ಆಸೆ ಇತ್ತು ಅಂದ್ರೆ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಫ್ಲೈಟ್ ಅಲ್ಲಿ ಹೋಗ್ಬೇಕು, ಅದಕ್ಕೋಸ್ಕರ ಆದ್ರೂ ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆಗ್ಬೇಕು, ಅದಕ್ಕೋಸ್ಕರ ಆದ್ರೂ ಸ್ಟೇಟ್ ಸೆಲೆಕ್ಟ್ ಆಗ್ಬೇಕು ಅಂತ. ಸೊ ಬೇಸಿಕಲಿ ಅವಾಗ ಲೆವೆಲ್ಸ್ ಎಲ್ಲ ಹಿಂಗ್ ಇರತ್ತೆ, ಈ ತರ ಎಲ್ಲ ಮ್ಯಾಚಸ್ ಇರತ್ತೆ ಅಂತ ಅವಾಗ ರಿಯಲೈಸ್ ಆಗಿತ್ತು. ಸೊ ದಟ್ ಈಸ್ ವೆನ್ ಐ ವಾಂಟೆಡ್ ಟು ಆಕ್ಚುಲಿ ಪರ್ಫಾರ್ಮ್. ಅವಾಗ ನಂಗೆ ಒಳಗಿಂದ ಬರ್ತಾ ಇತ್ತು ಪರ್ಫಾರ್ಮ್ ಮಾಡ್ಬೇಕು, ಆಡ್ಬೇಕು, ನಾನು ಫ್ಲೈಟ್ ಅಲ್ಲಿ ತಿರ್ಗಾಡ್ಬೇಕು, ಆ KC ಅನ್ನೋ ಬಟ್ಟೆ ನಾನು ಹಾಕೋಬೇಕು, ಅದ್ರಲ್ಲಿ ಮೆರಿಬೇಕು ಎಲ್ಲಾರ ಮುಂದೆ, ಅದನ್ನ ಲೋಗೋ ಅದು ಒಂಥರ ಪ್ರೌಡ್ ಫೀಲಿಂಗ್, ಅದನ್ನ ನಾನ್ ಫೀಲ್ ಮಾಡ್ಬೇಕು ಅನ್ನೋ ತರ ಆಸೆ ಬಂತು ಅವಾಗ. ಸೊ ದಟ್ ವಾಸ್ ವೆನ್ ಐ ಆಕ್ಚುಲಿ ರಿಯಲೈಸ್ ಇಟ್ ವಾಸ್ ಅಂಡರ್ 16 ಝೋನಲ್ ಮ್ಯಾಚಸ್. ಅಂಡರ್ 14 ಸ್ಟೇಟ್ ಕ್ಯಾಂಪ್ ಅಲ್ಲಿ ಐ ಗಾಟ್ ಟು ನೋ ದಟ್ ವಾಸ್ ದ ಬೆಸ್ಟ್ ಫಸ್ಟ್ ಟೈಮ್ ದಟ್ ಐ ಫೆಲ್ಟ್ ಲೈಕ್ ಆಕ್ಚುಲಿ ಐ ವಾಂಟ್ ಅಚೀವ್ ಲೈಕ್ ದಿಸ್, ಐ ವಾಂಟ್ ಡೂ ಆಲ್ ದಟ್. ಅಂಡ್ ಮತ್ತೆ ಐ ಮೀನ್ ಸೊ ಅಂಡರ್ 14 ಯಾವಾಗ ನೀವು ಕರ್ನಾಟಕಕ್ಕೆ ಯಾವಾಗ ಸೆಲೆಕ್ಟ್ ಆದ ನೀನು? ಫಸ್ಟ್ ನಾನು ಸೆಲೆಕ್ಟ್ ಆಗಿದ್ದು ಅಂಡರ್ 16 ಕರ್ನಾಟಕ ಟೀಮ್ಗೆ.
ಸೊ Hmm. ಅಂಡರ್ 14 ನಂದು ಲಾಸ್ಟ್ ಇಯರ್ ಇತ್ತು, ಬಟ್ ಆ ವರ್ಷ ಅಂಡರ್ 14 ಫಾರ್ ಐ ಡೋಂಟ್ ನೋ ವಾಟ್ ರೀಸನ್ಸ್ ಇಟ್ ಗಾಟ್ ಕ್ಯಾನ್ಸಲ್ಡ್. ಸೊ ಆಫ್ಟರ್ 2 years ಐ ಥಿಂಕ್ ಐ ಗಾಟ್ ಸೆಲೆಕ್ಟೆಡ್ ಫಾರ್ ಅಂಡರ್ 16 ಕರ್ನಾಟಕ ಸ್ಟೇಟ್ ಟೀಮ್. Okay, ಸೊ okay. ಇಟ್ ವಾಸ್ ಬ್ಯಾಕ್ ಇನ್ 2013. ಸೊ ಐ ವಾಸ್ ಸೋ ಡ್ಯಾಮ್ ಹ್ಯಾಪಿ, ಗೊತ್ತಾ, ಫ್ಲೈಟ್ ಅಲ್ಲಿ ಹೋಗ್ಬೋದು ಫೈನಲಿ. KSA ಬಟ್ಟೆ ಹಾಕೊಂಡು ಫ್ಲೈಟ್ ಅಲ್ಲಿ ತಿರ್ಗಾಡ್ತೀನಿ ನಾನು. ಟ್ರಾವೆಲ್ ಟಿ ಶರ್ಟ್ ಸಿಗತ್ತೆ, ಪ್ರಾಕ್ಟೀಸ್ ಜರ್ಸಿ ಸಿಗತ್ತೆ, ವೈಟ್ಸ್ ಸಿಗತ್ತೆ. ವೈಟ್ಸ್ ಅಲ್ಲೂ KSA ಅನ್ನೋದೆಲ್ಲ ಇರತ್ತೆ, ಕ್ಯಾಪ್ How did ಸಿಗತ್ತೆ, you ಹ್ಯಾಟ್ ಸಿಗತ್ತೆ. how did you feel ಅಂದ್ರೆ KSC ಒಂದು ಅಂದ್ರೆ ಯೂಶಲಿ ಇಟ್ ಬಿ ಲೈಕ್ ಇಂಡಿಯಾ ಹಾಕಿದಾಗ ಸಖತ್ ಖುಷಿ. ಕರ್ನಾಟಕ ಸ್ಟೇಟ್ ಅದ್ ಮೂಮೆಂಟ್ ಹೇಗಿತ್ತು? ಲೈಕ್ ತುಂಬಾ ಖುಷಿ ಆಯ್ತು, ಸೆಲೆಕ್ಟ್ ಆಗಿದ್ದಕ್ಕಂತೂ ತುಂಬಾ ಖುಷಿ ಆಯ್ತು. ಲೈಕ್ ನಂಗೆ ಇನ್ನ ಜ್ಞಾಪಕ ಇದೆ, ನಾನು ಫಸ್ಟ್ ಕಾಲ್ ಮಾಡಿದೆ ಹರೀಶ್ ಸರ್ಗೆ. ಸರ್ ಹಿಂಗೆ ಸೆಲೆಕ್ಟ್ ಆಗಿದ್ದೀನಿ ಸ್ಟೇಟ್ ಟೀಮ್ಗೆ ಅಂತ. ಓ ಕಂಗ್ರ್ಯಾಚುಲೇಷನ್ಸ್, ನೀನು ಅಪ್ಪ ಅಮ್ಮಂಗೆ ಹೇಳ್ದ್ಯಾ ಅಂತ ಕೇಳಿದ್ರು. ಇಲ್ಲ ಸರ್ ನಾನು ಫಸ್ಟ್ ನಿಮ್ಗೆ ಹೇಳ್ದೆ ಅಂತ. ಸೊ ಅವಾಗ ಅವ್ರಿಗೆ ರಿಯಲೈಸ್ ಆಯ್ತು ದಟ್ ಓ ಈ ನನ್ ಮಗ ಬರೀ ನಂಗೆ ಫಸ್ಟ್ ಕಾಲ್ ಮಾಡ್ತಿದ್ದ ಇಷ್ಟು ವರ್ಷನೂ ಅಂತ. ಅವ್ರಿಗೆ ಅವಾಗ ರಿಯಲೈಸ್ ಆಗಿದ್ದು. ಅವಾಗ ನಾನು ಹೇಳಿದ್ದು, ಹೌದು ಸರ್ ನಾನು ಫಸ್ಟ್ ಏನೇ ಆದ್ರೂ ನಿಮ್ಗೆ ಫಸ್ಟ್ ಕಾಲ್ ಮಾಡೋದು, ಇವಾಗ ಅಪ್ಪ ಅಮ್ಮಂಗೆ ಕಾಲ್ ಮಾಡ್ತೀನಿ ಹೇಳ್ತಿ. ಅವಾಗ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಹೇಳ್ದೆ. ಸೊ ಅವಾಗ ಅಪ್ಪ ಅಮ್ಮನೂ ತುಂಬಾ ಖುಷಿ ಪಟ್ರು. ಸೊ ಆಮೇಲೆ ನಾನು ಅಲ್ಲೇ ಬೆಂಗಳೂರಲ್ಲೇ ಇದೆ, ರೂಮ್ಗೆ ಹೋದೆ, ಒಬ್ನೇ ಇದೆ, ಕುಣ್ದಾಡಿದೀನಿ ಫುಲ್, ಯಾಸ್ 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 ಅನ್ಕೊಂಡು. ಕಿರ್ಚಿದ್ರೆ ಬೇರೆ ರೂಮ್ ಅವ್ರಿಗೆಲ್ಲ ಕೇಳಿಸ್ಬಿಡತ್ತೆ ಅಂತ ಪಿಲ್ಲೋ ಹಿಂಗ್ ಹಿಡ್ಕೊಂಡು ಕಿರ್ಚ್ಕೊಂಡು ಆ ತರ ಎಂಜಾಯ್ ಮಾಡಿದ್ದು. ಮಸ್ಟ್ ಬಿ ಎ ವೆರಿ ಹ್ಯಾಪಿ ಮೂಮೆಂಟ್ ಅಲ್ಲ ಫಾರ್ ಯು. ಸೊ ಅವಾಗ ರೆಪ್ರೆಸೆಂಟಿಂಗ್ ಸ್ಟೇಟ್ ಅಂದ್ರೆ ಇಟ್ ವಾಸ್ ಲೈಕ್ ಗೋಲ್ ಅಲ್ಲ, ಟು ಅಚೀವ್ ಇಟ್, ಅಂಡ್ ಐ ಫೈನಲಿ ಅಚೀವ್ಡ್ ಇಟ್ ಅಂತ ತುಂಬಾ ಖುಷಿ ಆಯ್ತು. so now we are at a stage where okay ನೀವು under 16 under six Karnataka state select ಆಗಿದ್ದೀರಾ and you will know now, you will have an idea of cricket and stuff like that. So why did you exactly choose to go for middle order batsman? Why bowling? you know uh, why not? How does that work? Wicket keeping illa, why not this? And how did you go for that? ಬೇಸಿಕಲಿ ಅದ್ ಹೆಂಗಾಗತ್ತೆ ಅಂದ್ರೆ, ರೈಟ್ ಫ್ರಮ್ ಯುವರ್ ಕ್ಲಬ್ ಅಲ್ಲಿ ಪ್ರಾಕ್ಟೀಸ್ ಡೇಸ್ ಇಂದ, ಅರ್ಲಿ ಪ್ರಾಕ್ಟೀಸ್ ಡೇಸ್ ಇಂದ, ಯು ನೋ there are different types a batsman plays. Some batsmen are aggressive, some batsmen are technically good, some batsmen are good at strike rotating, some good batsmen are very defensive. ಸೊ ಆ ತರ. ಅಂಡ್ ನಮ್ ಕ್ಲಬ್ ಅಲ್ಲಿ ನಂಗೆ ಮುಂಚೆಯಿಂದಾನು ಟೆಕ್ನಿಕಲಿ ನೀನ್ ತುಂಬಾ ಸ್ಟ್ರಾಂಗ್ ಇದ್ಯಾ, ಅಂಡ್ ನೀನ್ ಆಕ್ಚುಲಿ 1 down 2 down ಆಡು, ನಿಂಗೆ ತುಂಬಾ ಹೆಲ್ಪ್ ಆಗತ್ತೆ ಆತರ. ಸೊ ನಂಗೆ ಮುಂಚೆಯಿಂದಾನು ಕ್ಲಬ್ ಇಂದ ನಾನು 1 down 2 down 3 down ಆಡ್ಕೊಂಡೇ ಬಂದಿದ್ದು. ಸೊ ಅದರಿಂದ ನಾನು ಬೇರೆ ಸೆಲೆಕ್ಷನ್ ಮ್ಯಾಚಸ್ ಅಲ್ಲೂ ಅದೇ ಆರ್ಡರ್ ನಾನು ಹೇಳ್ತಾ ಇದ್ದೆ, ಸರ್ ನಾನು ಈ ಆರ್ಡರ್ ಅಲ್ಲಿ ಆಡ್ತೀನಿ, ಟಾಪ್ ಆರ್ಡರ್ ಅಲ್ಲಿ ಆಡ್ತೀನಿ, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ನಾನು ಅಂತ. ಸೊ ಬೇಸಿಕಲಿ ಸೆಲೆಕ್ಷನ್ಸ್ ಹೋದಾಗೆಲ್ಲ ಕೋಚಸ್ ಹೇಳ್ಕೊಟ್ಟಿದ್ರು, ಈ ತರ ಸೆಲೆಕ್ಟರ್ಸ್ ಕೇಳಿದಾಗ ನೀನ್ ಇದನ್ನೇ ಹೇಳ್ಬೇಕು, ನಿನ್ ಪ್ರೊಫಿಷಿಯನ್ಸಿ ಏನು ಅಂತ ಕೇಳಿದಾಗ ನಾನು ಈ ತರ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್, ಮೀಡಿಯಂ ಫಾಸ್ಟ್ ಬೌಲರ್ ಅಂತ ಹೇಳು ಅಂತ ಹಂಗೆ ಮಾಡೋರು. ಸೊ ಬೇಸಿಕಲಿ ಅಲ್ಲಿಂದ ಅರ್ಲಿ ಡೇಸ್ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಅದು, And ಬೇಸ್ಡ್ ಆನ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಬ್ಯಾಟಿಂಗ್ ಸ್ಟೈಲ್, ಹಂಗೆ ಸ್ಟಾರ್ಟ್ ಆಗುತ್ತೆ. and what about bowling, wicket keeping? ಅದು ಹೇಗೆ ಸೆಟ್ ಆಯ್ತಾ? ಆಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಕಾಂಪೌಂಡ್ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ, ಅಪ್ಪ ನಂಗೆ ಅಖ್ತರ್ ಬೌಲಿಂಗ್ ಸ್ಟೈಲ್ ಮಾಡು, ಮೊಹಮ್ಮದ್ ಶಮೀದ್ ಬೌಲಿಂಗ್ ಸ್ಟೈಲ್ ಮಾಡು, ಬ್ರೆಟ್ಲಿದ್ ಮಾಡು, ಜಹೀರ್ ಖಾನ್ ಮಾಡು, ಹರ್ಭಜನ್ದು ಮಾಡು, ಶೇನ್ವಾನ್ ಮಾಡು, ಆ ತರ ಈ ತರ ಎಲ್ಲ ಮಾಡ್ಸೋರು. ಸೊ ನಾನು ಎಲ್ರದ್ದು ಆಕ್ಷನ್ ಇಮಿಟೇಟ್ ಮಾಡ್ತಾ ಇರ್ತಿದ್ದೆ. ಅದೇ ತರ ಅಲ್ಲಿ ಕ್ಲಬ್ ಸೇರ್ಸಕ್ ಹೋದಾಗ ಆಕ್ಚುಲಿ ಅವರು, ನೀನ್ ತುಂಬಾ ಚಿಕ್ಕ ಹುಡ್ಗ, ನೀನ್ ಬರ್ಬೇಡ, ಇನ್ನೊಂದ್ 2 ವರ್ಷ ಬಿಟ್ಟು ಬಾ, ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಬೇಡ, ಏಟ್ ಬಿದ್ಬಿಡತ್ತೆ ಅಂತೆಲ್ಲ ಹೇಳಿದ್ರು. ಅವಾಗ ಅಪ್ಪ ಇಲ್ಲ ಇಲ್ಲ, ಈ ಒಂದು ಟ್ಯಾಲೆಂಟ್ ಒಂದ್ಸಲಿ ನೋಡಿ ಅನ್ಬಿಟ್ಟು ಎಲ್ರದ್ದು ಆಕ್ಷನ್ ಮಾಡಪ್ಪ ಅಂತ ಹೇಳಿದ್ರು. ಸೊ ನಾನು ಎಲ್ರದ್ದು 2-2 ಬಾಲ್ ಆಕ್ಷನ್ ಮಾಡಿದೆ. ಅದರಿಂದ ನಮ್ಮ ಅವ್ರ ಹರಿಕೃಷ್ಣ ಸರ್ ಇಂಪ್ರೆಸ್ ಆಗ್ಬಿಟ್ಟು, ಸರಿ ಆಯ್ತು ನಾಳೆಯಿಂದ ಹಿಂಗೆ ಕರ್ಕೊಂಡ್ ಬನ್ನಿ 4 ಗಂಟೆಗೆ ಸಂಜೆ ಹೊತ್ತು, ಇಲ್ಲೇ ಪ್ರಾಕ್ಟೀಸ್ ಮಾಡ್ಲಿ, ಅವನು ತುಂಬಾ ಇದಿದೆ, ಟ್ಯಾಲೆಂಟ್ ಇದೆ ಅಂತ ಸೇರ್ಸ್ಕೊಂಡಿದ್ದು. ಅವಾಗ ಅವರು ಸರ್ ಇಲ್ಲ, ಇನ್ಮೇಲೆ ನೀನ್ ಬರೀ ಮೀಡಿಯಂ ಫಾಸ್ಟ್ ಮಾಡು, ಸದ್ಯಕ್ಕೆ ಬರೀ ಮೀಡಿಯಂ ಫಾಸ್ಟ್ ಮಾಡು, ಬಿಕಾಸ್ ನಾನು ತುಂಬಾ ಕುಳ್ಳಕ್ಕಿದ್ನಲ್ಲ. ಸೊ ಅವಾಗ ಹಿಂಗ್ ಸ್ಪಿನ್ ಎಲ್ಲ ಮಾಡಕ್ಕೆ ಬಾಲೇ ರೀಚ್ ಆಗ್ತಿರ್ಲಿಲ್ಲ, ತುಂಬಾ ಚಿಕ್ಕವನಿದೆ. ಸೊ ಅವಾಗ ಬರೀ ಮೀಡಿಯಂ ಫಾಸ್ಟ್ ಮಾಡು ಅಂತ ಮಾಡ್ಸೋರು. ಅದು ಹಂಗೆ ಕಂಟಿನ್ಯೂ ಆಗಿ ಐ ಬಿನ್ ಮೀಡಿಯಂ ಪೇಸರ್ ಅಷ್ಟೇ. Oh, okay. But did you try playing first opening batsman? Illa did you try wicket later on? Wicket keeping agli illa fast ball agli spin agli. ಆಮೇಲೆ ಹೋಗ್ತಾ ಹೋಗ್ತಾ did you try and experiment with your skill and talent that you have developed? ಇಲ್ಲ, ನಾನು ಮುಂಚೆಯಿಂದಾನು ಮೀಡಿಯಂ ಫಾಸ್ಟೇ ಮಾಡ್ಕೊಂಡು ಬಂದಿದ್ನಲ್ಲ, ಸೊ ಐ ಕಂಟಿನ್ಯೂ ಡೂಯಿಂಗ್ ಇಟ್ ಬಿಕಾಸ್ ಇಟ್ ವರ್ಕ್ಡ್ ಔಟ್ ಫಾರ್ ಮೀ ಇನ್ ಸೆಲೆಕ್ಷನ್ಸ್ ಆಲ್ಸೋ. ನೀನ್ ಚೆನ್ನಾಗ್ ಮಾಡ್ತೀಯಾ ಅಂತೆಲ್ಲ ಹೇಳಿ ನಂಗೆ ಸೆಲೆಕ್ಟ್ ಎಲ್ಲ ಮಾಡಿದ್ರಲ್ಲ, ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಬಟ್ ಮಧ್ಯದಲ್ಲಿ ನಂಗೆ ಗ್ರಾಯಿನ್ ಇಂಜರಿ ಆಗಿತ್ತು, ಅದಾದ್ಮೇಲಿಂದ ಮೀಡಿಯಂ ಫಾಸ್ಟ್ ಬಿಟ್ಟು ಇವಾಗ ಲೆಗ್ ಸ್ಪಿನ್ ಆಗ್ತಾ ಇದ್ದೆ ಸುಮ್ನೆ. ಬಿಕಾಸ್ ಗ್ರಾಯಿನ್ ಇಂಜರಿ ಕರೆಕ್ಟ್ ಆಗಿ ಸ್ಟ್ರೆಂಥನಿಂಗ್ ಆಗೋ ತನಕ ಅದು ರೆಕರಿಂಗ್ ಇರುತ್ತೆ. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ಇಟ್ಸ್ ಬಿನ್ 3 years ನೌ. Now I've started getting back to medium fast slowly.
because now Okay. I'm comfortable with my groin. I don't feel that recurring feeling anymore. ಅಷ್ಟು Okay. ಸ್ಟ್ರೆಂಥನಿಂಗ್ ಮಾಡಿ ಆ ಥರ ಎಲ್ಲ ಮಾಡಿ ರಿಯಾಬ್ ಎಲ್ಲ ಮಾಡಿ ನೀಟಾಗಿ. Okay. So other And than the injury reason, I don't think so. I've changed my proficiency for any other reason. ನಾನು ಏನಕ್ಕೆ ಹೇಳ್ತೆ ಅಂದ್ರೆ ಬಿಕಾಸ್ ಯು ಸೀನ್ ಕೆ ಎಲ್ ರಾಹುಲ್ ಅಂಡ್ ಆಲ್ ದೀಸ್ ಪ್ಲೇಸ್ ಅಲ್ವಾ ಎಲ್ಲ ದೇ he shifts from middle order to late or to even opening Hmm. batsman keeping ಮಾಡ್ತಾರೆ. How does that affect your I mean playing and you mentally as well? How does that affect you? Basically, it's all about reading the situation of the game. So cricket is basically how aware you are. Hmm. So, ಈಗ whole life you would have played opening anko, and all of a sudden, if you have to go face the old ball at the 30th over or 40th over of a game, you from the first ball you have to look for runs. ಬಟ್ Okay. ಓಪನಿಂಗ್ ಹಂಗಿರಲ್ಲ. ನೀನ್ ಓಪನಿಂಗ್ ಹೋದಾಗ ಫಸ್ಟ್ ಒಂದ್ ಟೈಮ್ ತಗೋತೀಯ, ಸ್ವಲ್ಪ ಎಷ್ಟು ಸ್ವಿಂಗ್ ಆಗ್ತಾ ಇದೆ, ವಿಕೆಟ್ ಹೆಂಗಿದೆ, ಚೆನ್ನಾಗಿ ಬ್ಯಾಟಿಗೆ ಬರ್ತಾ ಇದೆಯಾ, ಸ್ಲೋ ಇದೆಯಾ ವಿಕೆಟ್, ಯಾವ ತರ ಇದೆ ಅಂತ ಕಂಡೀಷನ್ಸ್ ನ ಅಸೆಸ್ ಮಾಡ್ತೀಯ. ಬಟ್ Hmm. ನೀನು ಆಸ್ ಅ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆ ಕಂಡೀಷನ್ಸ್ ನ ನೀನು ಬೇರೆಯವ್ರು ಆಡ್ತಾ ಇರೋದನ್ನ ನೋಡಿ ಅಸೆಸ್ ಮಾಡ್ತೀಯ. ಬಟ್ ಓಪನಿಂಗ್ ಅಲ್ಲಿ ನೀನೇ ಹೋಗ್ಬಿಟ್ಟು ಅಸೆಸ್ ಮಾಡ್ತೀಯ. ಸೊ ಮೆಂಟಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದ್ರಲ್ಲೂ. ಅಂಡ್ ದ ವೇ ಯು ಅಪ್ರೋಚ್ ದ ಗೇಮ್ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಬೇಸಿಕಲಿ ಕೆ ಎಲ್ ರಾಹುಲ್ ಬಿಕಾಸ್ ಈಸ್ ಸೋ ಗುಡ್ ಅಟ್ adjusting to the situation of the game. That is why I think he's one of the Hmm. greats. He's a legend for me. So Yeah, I know. definitely, I don't think so. Anyone else can be as flexible as KL Rahul has been. Yeah, absolutely. I mean, especially that determination that he has is that's, I mean, Definitely. some epic shift. So, okay, Nis, when were you selected as a state captain first? Sorry, state or zonal captain, Mysore captain. ನಾನು ಮೈಸೂರು ಝೋನ್ ಟೀಮ್ ಕ್ಯಾಪ್ಟನ್ ಆಗಿದ್ದ ಅಂಡರ್ 16 ಅಂಡರ್ 16 ಅಲ್ಲಿ ನಾನು ಫಸ್ಟ್ ಟೈಮ್ ಮೈಸೂರು ಝೋನ್ ಟೀಮ್ ಕ್ಯಾಪ್ಟನ್ ಆಗಿದ್ದು. Mm. ಬಟ್ ಸ್ಟೇಟ್ ಟೀಮ್ ಕ್ಯಾಪ್ಟನ್ ಆಗಿದ್ದು ನಾನು ಅಂಡರ್ 23. ಫಸ್ಟ್ ಟೈಮ್ Okay, ಐ ಕ್ಯಾಪ್ಟನ್ ಆಗಿದ್ದು ಅಂಡರ್ 23 ಸ್ಟೇಟ್ ಟೀಮ್. okay. So, when you were under 16 and under 23, ಹ್ಮ್ what, I mean, what is it like leading a team? I mean, obviously, that's a lot of responsibility. Captain, andre, I mean, you're leading 11 boys, odd, right? You should be so much better than them. You should our male command irbeko. You'll have to, the all you your each step is actually kind of watched upon by them. ನೀನೇನ್ ಮಾಡ್ತಾರೋ ಅವರೇ ನೀನೇ ಮಾಡಲ್ಲ ಕಣೋ ನಾವೇನು ಮಾಡ್ಬೇಕು. There are chances that they'll disrespect you. How do you, how was that feeling when you actually became the captain, and what did you realize, and how did you, try to tackle all these like situations? Yeah, to be very honest, I don't see the role of a captain to be like a commanding position. Hmm. Like, I think I look at it as the way you manage people. So to Hmm. manage people, you have to understand them better. The Hmm. better you understand, the easier it is for you to manage them. Hmm. See, I can't manage you the way I manage someone else, Hmm. because his attitude and his approach towards the game is very different than someone else in the team. So basically, it's about understanding them, and I think getting the best out of them in ways that they can contribute in. So I think a good captain, why Dhoni is so good, so successful, because he understands that quality. I personally feel he manages people very well. And because he has such great understanding of everyone else around him, I think that gives a lot of trust to other players on their captain. And and in cases where he has to be commanding, he gets commanding, but not necessarily he's like a commander at all. Like not often. Okay. Yeah, that I do absolutely agree with you on that. Mm. But when first time captain ಆದಾಗ ನಿನ್ಗೇನ್ ಪ್ರೆಷರ್ ಏನ್ ಅನ್ಸಲ್ವಾ? ಅಂದ್ರೆ ಡಿಂಟ್ ಯು ಫೀಲ್ ಲೈಕ್ ಇಲ್ಲ ಗುರು, ಐ ಮೀನ್ how did you feel at that point of time? To be very honest, uh, ಇನ್ ಸೆಲೆಕ್ಷನ್ ಮ್ಯಾಚಸ್ ಅಂತಾನೆ ಇರತ್ತೆ ನಮಗೆಲ್ಲ. ಅದ್ರಲ್ಲಿ ನೀನ್ ಕ್ಯಾಪ್ಟನ್ ಅಂತ ಆಕ್ಚುಲಿ ಹೆಸರಿಗೆ ಆಗಿರ್ತೀಯ ಅಷ್ಟೇ. ಬಟ್ ಸೆಲೆಕ್ಟರ್ಸ್ ಆಗ್ಲಿ, ಕೋಚಸ್ ಆಗ್ಲಿ, ಅವರೇ ಹೇಳಿರ್ತಾರೆ ಈ ಟೈಮ್ಗೆ ಈ ತರ ಬೌಲರ್ಸ್ ನ ಹಾಕಿಸ್ಬೇಕು, ಈ ಟೈಮ್ಗೆ ಈ ತರ ನೀನ್ ಮಾಡ್ಬೇಕು, ಈ ಬೌಲರ್ಗೆ ಇಷ್ಟಿಷ್ಟು ಓವರ್ ಹಾಕ್ಸು ಅಂತೆಲ್ಲ ಅವ್ರು ಮುಂಚೆನೆ ಒಂದು ರಫ್ ಐಡಿಯಾ ಕೊಟ್ಟಿರ್ತಾರೆ. ಸೊ Okay. ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅದ ಕ್ಯಾಪ್ಟನ್, ಬಿಕಾಸ್ ಅದು ಸೆಲೆಕ್ಷನ್ ಮ್ಯಾಚಸ್ ಅಲ್ಲಿ. ಹ್ಮ್. ಬಟ್ ಸ್ಟೇಟ್ ಮ್ಯಾಚಸ್ ಅಲ್ಲಿ ಕೋಚಸ್ ಆಚೆಯಿಂದ ಮೆಸೇಜಸ್ ಕಳಿಸ್ತಾ ಇರ್ತಾರೆ,
ಈ ತರ ಮಾಡ್ಬೇಕು, ಈ ಬೌಲರ್ಗೆ ತರಬಹುದು, ಆ ಬೌಲರ್ಗೆ ತರಬಹುದು ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆನ್ ದ ಫೀಲ್ಡ್ ಇಟ್ ವಿಲ್ ಬಿ ಆರ್ ಫೈನಲ್ ಡಿಸಿಷನ್ ಆಸ್ ಅ ಕ್ಯಾಪ್ಟನ್. ಅದನ್ನ ಅವ್ರು ಕಳ್ಸಿದ ಮೆಸೇಜ್ ನಾವು ಫಾಲೋ ಮಾಡ್ಬೇಕಾ, ಅಥವಾ ನಂದೇ ಬೇರೆ ಪ್ಲಾನ್ ಇದೆಯಾ, ಅದನ್ನ ಟ್ರೈ ಮಾಡ್ಲಾ, ಆತರ. ಸೊ ಬೇಸಿಕಲಿ ಆತರ ಇರತ್ತೆ. ಐ ಥಿಂಕ್ ಅಟ್ ದ ಸೇಮ್ ಟೈಮ್ ಸೆಲೆಕ್ಷನ್ ಮ್ಯಾಚಸ್ ಅಲ್ಲಿ ಪ್ರೆಷರ್ ಕ್ಯಾಪ್ಟನ್ಸಿದ್ಕಿಂತ ಏನಿರತ್ತೆ ಅಂದ್ರೆ ನಿಂದು ಓನ್ ಪರ್ಫಾರ್ಮೆನ್ಸ್ ಮೇಲೆ. ಡಸಂಟ್ ಮ್ಯಾಟರ್ ಯು ಆರ್ ದ ಕ್ಯಾಪ್ಟನ್ ಆರ್ ನಾಟ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಪರ್ಫಾರ್ಮ್ ವೆಲ್. So if you're not performing well, even though you're a captain, you will be removed from the team. Doesn't matter, because it is selection matches. You will have like limited number of chances that you get, and you have to perform and maximize your results. Hmm. Okay.